ನಮಸ್ಕಾರ ವೀಕ್ಷಕರೇ. ಸೋನಂ ವಾಂಗ್ಚುಕ್ ಯಾರಿಗ್ ಗೊತ್ತಿಲ್ಲ, ಇವಾಗ ಪ್ರೆಸೆಂಟ್ ಮೂವ್ಮೆಂಟ್ ಅಲ್ಲಿ ನಡೀತಾ ಇರುವಂತ ಈ ಒಂದು ಪ್ರೊಟೆಸ್ಟ್ ಏನಿದೆ ಅಂದ್ರೆ ಈಗ ಸೋನಂ ವಾಂಗ್ಚುಕ್ ಅವ್ರು ನಡೆಸ್ತಿರೋದು ಕಾಸ್ಟ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಅಪೋಸ್ ಮಾಡ್ಕೊಂಡು, ಅಥವಾ ಈಗ ನೀಟ್ ಎಕ್ಸಾಮ್ ಹಗರಣ ಏನಾಯ್ತು ಅಂದ್ರೆ ಏನ್ ಪೇಪರ್ ಲೀಕ್ ಆಯ್ತು, ಅದರಿಂದ ಎಷ್ಟು ಮಕ್ಕಳಿಗೆ ಅನಾಹುತ ಆಯ್ತು, ಎಷ್ಟು ಪೇರೆಂಟ್ಸ್ ಸಫರ್ ಮಾಡಿದ್ರು, ನಮ್ಮ ಎಜುಕೇಶನ್ ಸಿಸ್ಟಮ್ ಬಗ್ಗೆನೇ ಒಂದು ಬ್ಯಾಡ್ ಒಪಿನಿಯನ್ ಬಂತು. ಸೊ ಅದ್ರದ್ದು ಅಪೋಸ್ ಮಾಡಿಕೊಂಡು ಸೋನಂ ವಾಂಗ್ಚುಕ್ ಅವರು ಧರ್ಮೇಂದ್ರ ಪ್ರಧಾನ್ ಅಂದ್ರೆ ಕೇಂದ್ರ ಶಿಕ್ಷಣ ಸಚಿವ ಅವರು ರಾಜೀನಾಮೆ ಕೊಡಬೇಕು, ನಮ್ಮ ಶಿಕ್ಷಣ ವ್ಯವಸ್ಥೆ ಸರಿಯಾಗಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಉಪವಾಸ ಸತ್ಯಾಗ್ರಹನ ಮಾಡಿದ್ರು. ಅದು ಇವತ್ತಿಗೆ ಬಿಟ್ಟಿದ್ದಾರೆ. ಬಟ್ ಆ ನೀಟ್ ಎಕ್ಸಾಮ್ ಇಂದ ಏನಾಯ್ತು ಅಂತ ಹೇಳ್ಕೊಡ್ತೀನಿ, ಸ್ಮಾಲ್ ಒಂದು ಬೈಟ್ ಕೊಡ್ತೀನಿ. ಆ ನೀಟ್ ಎಕ್ಸಾಮು ಯಾವಾಗ ಒಂದು 25 ಲಕ್ಷದಿಂದ 30 ಲಕ್ಷ ತನಕ ಸ್ಟೂಡೆಂಟ್ಸ್ ಆ ನೀಟ್ ಎಕ್ಸಾಮ್ ಬರಿಬೇಕಾಗಿತ್ತು, ಪೇಪರ್ ಲೀಕ್ ಆಯ್ತು ಅಂತ ಹೇಳಿದ್ರು. ಸೊ ಟೋಟಲ್ ಆಗಿ 21 ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು, ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಹೆಣ್ಣು ಮಗಳು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಎಷ್ಟು ಮಕ್ಕಳಿಗೆ ಅದು ಭವಿಷ್ಯವನ್ನ ರೂಪಿಸುವಂತ ಎಕ್ಸಾಮ್, ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಅದರಿಂದ ಎಷ್ಟು ಜನ ಪೇರೆಂಟ್ಸ್ ಸಫರ್ ಪಟ್ಟಿದ್ದಾರೆ, ಎಷ್ಟೋ ಜನ ಮಕ್ಕಳು ಡಿಪ್ರೆಷನ್ಗೆ ಹೋಗಿದ್ದಾರೆ ಕಡಿಮೆ ಬಂತು ಅಂತ. ಸೊ ಇನ್ನೊಂದು ಏನಾಗಿದೆ ಅಂದ್ರೆ CBSE 12th ಈ ಸಲ ಏನಾಗಿದೆ ಅಂದ್ರೆ ಎ ಕರೆಕ್ಷನ್ ಅಂತ ಮಾಡಿದ್ದಾರೆ. ಅಂದ್ರೆ ಯಾರೇ ಟೀಚರ್ಸ್ ಗಳು ಕರೆಕ್ಷನ್ ಮಾಡಿಲ್ಲ, ಎ ಇಂದ ಕರೆಕ್ಷನ್ ಆಗಿದೆ. ಸೊ ಆದ್ದರಿಂದ ತುಂಬಾ ಜನ ಮಕ್ಕಳಿಗೆ ಕಡಿಮೆ ಮಾರ್ಕ್ಸ್ ಬಂದಿದೆ. ಸೊ ಅವ್ರೀಗ ಇಂಜಿನಿಯರಿಂಗ್ ಮೆಡಿಕಲ್ ಚೂಸ್ ಮಾಡ್ಬೇಕು ಅಂತ ಅಂದ್ರೆ ಮಾರ್ಕ್ಸೇ ಕಡಿಮೆ ಬಂದಿದೆ ಅನ್ನೋದೊಂದು ಅಪವಾದ ಬಂದಿದೆ ಇವಾಗ ನಮ್ಮ ಶಿಕ್ಷಣ ಇಲಾಖೆ ಮೇಲೆ. ಸೊ ಇದನ್ನ ಅಪೋಸ್ ಮಾಡ್ಕೊಂಡು ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹನ ಮಾಡ್ತಿದ್ದಾರೆ, ಇವತ್ತಿಗೆ ಕೈ ಬಿಟ್ಟಿದ್ದಾರೆ. ಬಟ್ ಅದೊಂದು ಒಳ್ಳೆ ಕಾಸ್ಟ್, ನಾವೆಲ್ಲರೂ ಸಪೋರ್ಟ್ ಮಾಡ್ಲೇಬೇಕು. ಯಾವ ಪಕ್ಷ ಆದ್ರೆ ನಮ್ಗೇನು, ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಶಿಕ್ಷಣ ವ್ಯವಸ್ಥೆ ಕರೆಕ್ಟ್ ಆಗಿ ಮಾಡ್ಕೋಬೇಕು ಅಂದ್ರೆ ನಾವು ಪಕ್ಷಾತೀತವಾಗಿ ಹೋಗ್ಬಾರ್ದು. ನಮ್ಮ ಮಕ್ಕಳ ಸಪೋರ್ಟಿಗೆ, ನಮ್ಮ ಎಜುಕೇಶನ್ ಸಿಸ್ಟಮ್ಗೆ ನಾವೇ ಒಂದು ಸಪೋರ್ಟ್ ಅನ್ನ ಮಾಡಬೇಕು. ಅದು ಒಳ್ಳೆ ಕಾಸ್ಟ್, ಫೈನ್. ಅದಕ್ಕೆ ಸಪೋರ್ಟ್ ಆಗಿ CPJ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅವರು ಸಪೋರ್ಟ್ ಅನ್ನ ಮಾಡಿದ್ದಾರೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಉಟ್ಕೊಂತ ಗೊತ್ತಾ, ಈಗ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಈಗ ನಿರುದ್ಯೋಗಿಗಳು ಒಂದು ಸ್ಟ್ರೈಕ್ ಅನ್ನ ಮಾಡ್ತಿರ್ತಾರೆ. ಅವಾಗ ನ್ಯಾಯಾಧೀಶರು ಒಂದು ಕಮೆಂಟ್ ಪಾಸ್ ಮಾಡ್ತಾರೆ, ಅವ್ರೇನ್ ಬಿಡ್ರಿ, ಕಾಕ್ರೋಚ್ ತರ ಅವರು ಎಲ್ಲ ಡಿಪೆಂಡೆನ್ಸಿ ಆಗಿರುತ್ತೆ, ಇಂಡಿವಿಜುವಲ್ ಆಗಿ ಏನು ಮಾಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನ್ಯಾಯಾಧೀಶರು. ಸೊ ಆ ಒಂದು ಸ್ಟೇಟ್ಮೆಂಟ್ ಎಷ್ಟು ಮಟ್ಟಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದು ಪಕ್ಷವನ್ನೇ ಒಂದು ಯೂತ್ಸ್, ಈಗಿನ ಜನರೇಷನ್ ಯೂತ್ಸ್ ಏನಿದ್ದಾರೆ ಅವರೇ ಒಂದು ಪಕ್ಷ ನಾವು ಕ್ರಿಯೇಟ್ ಮಾಡ್ತೀವಿ, ಕಾಕ್ರೋಚ್ ಅಂತ ಹೇಳಿದಾರೆ ಅಲ್ವಾ, ಸೊ ಅದನ್ನ ನಾವು ಅವಮಾನವಾಗಿ ತಗೊಳ್ಳಲ್ಲ, ಸೊ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ನಮ್ಮ ಪಕ್ಷನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಭಿಜಿತ್ ದೀಪ್ಕೆ ಅವರು ಸಂಸ್ಥಾಪಕರಾಗಿದ್ದಾರೆ, ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದು ಒಳ್ಳೆ ಕಾಸ್ಟೇ. ನಾನು ಪರ ವಿರೋಧ ಅಂತ ಯಾವ್ದನ್ನು ಮಾತಾಡಲ್ಲ ನಾನು, ಬಿಕಾಸ್ ಅದು ನಿಮಗ್ ಬಿಟ್ಟಿದ್ದು, ನೀವು ಏನನ್ನ ಪಾಲಿಸ್ತೀರಾ ಅದು ನಿಮ್ಗೆ ವೈಯಕ್ತಿಕವಾಗಿ ಬಿಟ್ಟಿದ್ದು. ಪರ ವಿರೋಧ ಅಂತ ಬರೋದು ಯಾವಾಗ ಅಂದ್ರೆ ಪಕ್ಷಾತೀತವಾಗಿ ಬಂದಾಗ. ನೆನ್ಪಿಟ್ಕೊಳ್ಳಿ, ಕಾಕ್ರೋಚ್ ಪಕ್ಷ ಯಾವುದೇ ರೀತಿಯ ರಾಜಕೀಯ ನೋಂದಣಿಯನ್ನ ಪಡೆದಿಲ್ಲ. ಇದು ಇಂಡಿವಿಜುವಲ್ ಆಗಿ ಯೂತ್ಸ್ ಗಳಿಂದ ಹುಟ್ಟಾಕೊಂಡಿರುವಂತ ಪಕ್ಷ ಇದು. ಓಕೆನಾ. ಈ ಪಕ್ಷದವರು ಬಂದ್ಬಿಟ್ಟು ಸೋನಂ ವಾಂಗ್ಚುಕ್ ಅವರಿಗೆ ಸಪೋರ್ಟ್ ಮಾಡ್ತೀವಿ ನಾವು, ಈಗ ನಮ್ಮ ಶಿಕ್ಷಣ ವ್ಯವಸ್ಥೆನ ಸರಿ ಮಾಡೋಣ ಅಂತ ಬಂದಿದ್ದಾರೆ. ಇದಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ. ಬಟ್ ಕೆಲವೊಬ್ರು ಮೀಡಿಯಾದಲ್ಲಿ ಕಮೆಂಟ್ಸ್ ಗಳು ಹೇಗಿದೆ ಅಂತ ಅಂದ್ರೆ, ಇವ್ರು ಪ್ರೊಟೆಸ್ಟ್ ಮಾಡ್ತಿರೋದು ಹೆಂಗಿದೆ ಅಂದ್ರೆ ಡ್ಯಾನ್ಸ್ ಮಾಡ್ಕೊಂಡು, ಇಲ್ಲ ಅಲ್ಲಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಮಾಡ್ತಿದ್ದಾರೆ, ಈ ಕಡೆ ಹೊಟ್ಟೆ ತುಂಬ ಇವ್ರು ಊಟ ಮಾಡ್ಕೊಂಡು. ಅಂದ್ರೆ ಒಂದು ಪ್ರೊಟೆಸ್ಟಿಗೆ ಒಂದು ಅರ್ಥ ಅನ್ನೋದು ಇರುತ್ತಲ್ವಾ. ಸೊ ಈಗಿನ ಯಂಗ್ಸ್ಟರ್ಸ್ ಅಂತ ಅಂದ್ಬಿಟ್ಟು ಹೆಂಗ್ ಬೇಕಂಗೆ ಅದಕ್ಕೊಂದು ಮೌಲ್ಯಗಳು ಇಲ್ದೇ ಇರೋ ರೀತಿ ನಡ್ಕೊಂತಿರೋದು ಎಷ್ಟು ಸರಿ ಅಂತ ತುಂಬಾ ಜನ ನೆಟ್ಟಿಗರು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಇನ್ನು ಬಟ್ ಒಂದ್ ಕಡೆ ನೋಡಿದ್ರೆ ಮೋಟೋ ಒಂದೇ ಇವ್ರದ್ದು. ಈಗ ಅಭಿಜಿತ್ ದೀಪ್ಕೆ ಅವರು ಮೊನ್ನೆ ತಾನೇ ಹೇಳಿದ್ರು, ಪ್ರಧಾನ್ ಅವ್ರನ್ನ ಬಿಟ್ಬಿಟ್ಟು ಈಗ ಮೋದಿ ಅವ್ರನ್ನ ರಾಜೀನಾಮೆ ಕೇಳೋಣ ಅಂತ ಕೂತ್ಕೊಂಡ್ರು. ಸೊ ಅವಾಗ ಒಂದ್ ಕಡೆಯಿಂದ ಹುಟ್ಟಾಕೊಳ್ಳುವಂತ ಅನುಮಾನ ಏನಂದ್ರೆ, ಇವರು ನೀಟ್ ಎಕ್ಸಾಮ್ ಬಗ್ಗೆ ಇಲ್ಲ ಎಜುಕೇಶನ್ ಸಿಸ್ಟಮ್ ಬಗ್ಗೆ ಅಪೋಸಿಷನ್ ಮಾಡ್ತಿದಾರಾ, ಇಲ್ಲ ಅಪೋಸಿಟ್ ಪಾರ್ಟಿನ ನೇರವಾಗಿ ಟಾರ್ಗೆಟ್ ಮಾಡ್ತಿದಾರ ಅನ್ನೋ ಡೌಟು. ಯಾಕೆ ಅಂದ್ರೆ ಕೆಲವು ಕಾಂಗ್ರೆಸ್ ಅಧಿಕಾರಿಗಳು ಅಂದ್ರೆ ಪಕ್ಷದ MLA ಗಳಾಗಿರ್ಬೋದು ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ಕಾಕ್ರೋಚ್ ಪಕ್ಷ ಎರಡೂ ಒಟ್ಟಿಗಿದ್ಯಾ, ಇನ್ ಕೇಸ್ ಕೆಲವರು ಕ್ವಶನ್ಸ್ ಕೇಳಿದ್ದಾರೆ ಯೂತ್ಸ್, ಏನಂದ್ರೆ ಇನ್ ಕೇಸ್ ಕಾಂಗ್ರೆಸ್ ಇರೋ ಜಾಗದಲ್ಲಿ BJP ಇದ್ದಿದ್ರೆ ಇವರು ಕಾಂಗ್ರೆಸ್ ವಿರುದ್ಧ ಹೋಗ್ತಿದ್ರಾ ಗೊತ್ತಿಲ್ಲ. ಇದು ಪಕ್ಷಾತೀತ ಅಂತ ನೋಡಬಾರ್ದು, ಜಸ್ಟ್ ನಮ್ಮ ವ್ಯವಸ್ಥೆ ಸರಿ ಮಾಡೋಣ ಒಂದೇ ಥಾಟ್ ಇದ್ರೆ ಡೆಫಿನೆಟ್ಲಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಲೇಬೇಕು. ಬಿಕಾಸ್ ಅಲ್ಲಿ ಸಫರ್ ಮಾಡ್ತಿರೋದು ನಮ್ಮ ಮಕ್ಕಳು, ಪೇರೆಂಟ್ಸ್ ಸಫರ್ ಮಾಡ್ತಿರೋದು ನಮ್ಮವರು. ಸೊ ಇದರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವ್ರ ಪಾರ್ಟ್ ಏನಂದ್ರೆ, ಈಗ ರಾಜೀನಾಮೆ ಅವ್ರು ಕೊಡ್ಲೇಬೇಕು ಅಂತ ಸೋನಂ ವಾಂಗ್ಚುಕ್ ಅವರು ಆದೇಶವನ್ನ ಮಾಡಿದ್ರು. ಫೈನ್. ಇವಾಗ ಹೇಗಿದೆ ಅಂದ್ರೆ, ಇವತ್ತು ಅವರು ಧರಣಿಯನ್ನ ನಿಲ್ಲಿಸಿ ಒಂದು ಕಾಕ್ರೋಚ್ ಪಕ್ಷಕ್ಕೆ ಒಂದು ಸಂದೇಶವನ್ನ ಕೊಡ್ತಾರೆ ನಮ್ಮ ಸೋನಂ ವಾಂಗ್ಚುಕ್ ಅವರು.
ನೀವು ಪಾರ್ಲಿಮೆಂಟ್ನ ಅಟ್ಯಾಕ್ ಮಾಡಿ ಅಲ್ಲಿ ಹೋಗಿ ಕೇಳಿ ಡೈರೆಕ್ಟ್ ಆಗಿ ಅಂತ ಸಂಸದ ಇದನ್ನ ಅಂತ ಹೇಳಿದ್ದಾರೆ. ಸೊ ಈ ಎಷ್ಟು ಜನ ಯೂತ್ಸ್ಗಳು ಅವ್ರ ಪೇರೆಂಟ್ಸ್ಗಳು ಯಾರ್ಯಾರು ನೀಟ್ ಎಕ್ಸಾಮ್ ಸಫರ್ ಮಾಡಿದ್ರು ಪೇರೆಂಟ್ಸ್ ಎಲ್ಲರೂ ಅಟ್ಯಾಕ್ ಮಾಡಕ್ ಹೋಗಿದ್ದಾರೆ. ಸೊ ಪೊಲೀಸ್ ಕಂಟ್ರೋಲಿಗೆ ಸಿಕ್ಕಿಲ್ಲ, ಇವರು ಯಾರನ್ನೂ ಪಾರ್ಲಿಮೆಂಟ್ ಒಳಗಡೆ ಬಿಟ್ಟಿಲ್ಲ. ಮತ್ತೆ ತುಂಬಾ ಅಂದ್ರೆ ತುಂಬಾ ಲಾಠಿ ಪ್ರಹಾರ ಮಾಡಿದ್ದಾರೆ, ಅಶ್ರು ಪ್ರಹಾರ ಮಾಡಿದ್ದಾರೆ, ನೀರ್ ಬಿಟ್ಟಿದ್ದಾರೆ. ಸೊ ಇವ್ರು ಎಷ್ಟು ಅಪೋಸ್ ಮಾಡಿದ್ರು ಅಷ್ಟು ಜನ ಜಾಸ್ತಿ ಆಗ್ತಾ ಇದಾರೆ ಸ್ಟೂಡೆಂಟ್ಸ್. ಏನಕ್ಕೆ ಅಂತ ಅಂದ್ರೆ ಒಬ್ರು ಎಲ್ರ ತಲೆಯಲ್ಲಿ ಇರೋದೇ ಒಂದು, ನಮ್ಮ ಮಕ್ಕಳ ಭವಿಷ್ಯ ಹಾಳಾಗಿದೆ ಇದರಿಂದ. ಸೊ ನಮ್ಮ ಕೆಲವೊಂದು ಸೂಸೈಡ್ ಮಾಡ್ಕೊಳ್ಳೋ ಮಕ್ಕಳು ಪೇರೆಂಟ್ಸ್ ಏನ್ ಮಾಡ್ತಾರೆ, ಸೊ ಎಲ್ಲರೂ ಪ್ರೊಟೆಸ್ಟ್ ಇಳಿದು ಬಿಟ್ಟಿದ್ದಾರೆ. ಇವಾಗ ಆ ಥಾಟ್ ಇಟ್ಕೊಂಡು ಎಲ್ಲರೂ ಈ ಪ್ರೊಟೆಸ್ಟ್ ನ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗಲೂ ನಡೀತಾ ಇದೆ ಡೆಲ್ಲಿಲಿ, ತುಂಬಾ ಅಂದ್ರೆ ತುಂಬಾ ಲಾಠಿ ಪ್ರಹಾರ ನಡೀತಾ ಇದೆ, ಎಷ್ಟೋ ಜನ ಸ್ಟೂಡೆಂಟ್ಸ್ ಹೊಡಿತಿದ್ದಾರೆ. ಸೊ ಇದ್ರ ಬೆನ್ನಲ್ಲೇ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಅಮಿತ್ ಶಾರನ್ನ ಭೇಟಿ ನೀಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇವಾಗ ಗೊತ್ತಿಲ್ಲ ಅವ್ರು ರಾಜೀನಾಮೆ ಕೊಡ್ತಾರಾ ಇಲ್ವಾ, ಅದು ಸೆಕೆಂಡ್ರಿ, ನಾವ್ ಹೇಳಕ್ ಆಗಲ್ಲ. ಅದನ್ನ ಕೊಟ್ರೆ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ, ಅದು ಗೊತ್ತಿಲ್ಲ. ಬಟ್ ಈಗ ಪ್ರೆಸೆಂಟ್ ಮೂಮೆಂಟ್ಗೆ ಕೊಡ್ಬೇಕು ಅಂತ ಇವರು ಹೋರಾಟ ನಡೆಸಿದ್ದಾರೆ ಅಂತ ಆದ್ಮೇಲೆ ಕೊಡ್ಲಿ. ಮುಂದಿನ ಶಿಕ್ಷಣ ವ್ಯವಸ್ಥೆ ಸರಿ ಮಾಡೋದಕ್ಕೆ ಏನ್ ವ್ಯವಸ್ಥೆ ತಗೋಬೇಕು ಅದನ್ನ ತಗೊಳ್ಳಿ. ಸೊ ಇದು ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಬಿಕಾಸ್ ಪರ್ಟಿಕ್ಯುಲರ್ ಆಗಿ ಒಂದೇ ರೀತಿ ನಾವು ಹೇಳಕ್ಕಾಗಲ್ಲ. ಸಿಜೆಪಿ ಪಕ್ಷ ಪರ ವಿರೋಧ ಯಾವುದೂ ಇಲ್ಲ, ಪರ್ಸನಲ್ ಆಗಿ ಯಾರೂನು ಅದನ್ನ ಮಾಡ್ತಿಲ್ಲ. ಯಾವುದೇ ಪಕ್ಷ ಆದ್ರೂ ಉದ್ದೇಶ ಒಂದು ಚೆನ್ನಾಗಿರ್ಬೇಕು, ಅದು ನಮ್ಮ ಜನಗಳಿಗೆ ನಮ್ಮ ಸರ್ಕಾರದಿಂದ ಒಂದು ಒಳ್ಳೆ ರೀತಿ ಇರೋದಾದ್ರೆ ಮಾತ್ರ ಪಕ್ಷಕ್ಕೆ. ಪಕ್ಷ ಅಂತಾನೆ ಹೋಗ್ಬೇಡಿ ನೀವು, ಪಕ್ಷಾತೀತ ಅಂತಾನೆ ಹೋಗ್ಬೇಡಿ ನೀವು. ಒಂದು ಮೋಟೋ, ಅದ್ರ ಮೋಟೋ ಚೆನ್ನಾಗಿದೆ ಅಂದ್ರೆ ಸಪೋರ್ಟ್ ಮಾಡೋಣ, ಒಂದು ಉದ್ದೇಶ ಚೆನ್ನಾಗಿದೆ ಅಂದ್ರೆ ಸಪೋರ್ಟ್ ಮಾಡೋಣ, ಅದು ಸೆಕೆಂಡ್ರಿ. ಅವರು ಏನಾದ್ರು ಮಾಡ್ಕೊಳ್ಳಿ, ಪಕ್ಷದವರಾಗ್ಲಿ, ಕಾಂಗ್ರೆಸ್ ಅವರಾಗ್ಲಿ, ಬಿಜೆಪಿ ಆಗ್ಲಿ. ಸೊ ನೆಕ್ಸ್ಟ್ ಏನ್ ನಡೆಯುತ್ತೆ ಅಂತ ಕಾದ್ ನೋಡೋಣ. ನಾಳೆ ಗೊತ್ತಾಗುತ್ತೆ ಏನಾಗುತ್ತೆ ಏನು ಅಂತ. ಬಟ್ ನಮ್ಮ ಒಂದು ಆಶಯ ಏನಂತ ಅಂದ್ರೆ ಇಂದಿನ ಶಿಕ್ಷಣ ವ್ಯವಸ್ಥೆ ಸರಿಯಾಗಬೇಕು. ಮತ್ತೆ ನಮ್ಮ CBSE ಏನ್ ಲೀಕ್ ಇದು ಕರೆಕ್ಷನ್ ಏನು ಒಂದು ಇಶ್ಯೂ ಆಯ್ತು, ತುಂಬಾ ಜನ ಸಫರ್ ಮಾಡಿದ್ದಾರೆ. ಸೊ ಅದೆಲ್ಲ ಚೇಂಜ್ ಆಗ್ಬೇಕು ನಮ್ಮ ಶಿಕ್ಷಣ ವ್ಯವಸ್ಥೆ. ಅದಾಗ್ಲಿ ಒಂದು ಒಳ್ಳೆ ಕಾಸ್ಟಿಗಾಗ್ಲಿ ಏನಾಗುತ್ತೋ ಒಟ್ಟು ನಮ್ಮ ಸರ್ಕಾರದಿಂದ ಒಂದು ಒಳ್ಳೆ ಇದಕ್ಕಾಗ್ಲಿ ಅಂತ ಕೇಳ್ತೀನಿ. ನಿಮ್ಗೆ ಏನ್ ಅನ್ಸುತ್ತೆ ಟಾಪಿಕ್ ಬಗ್ಗೆ ಕಮೆಂಟ್ ಮಾಡಿ. ಇದೇ ತರ ಸುದ್ದಿಗಾಗಿ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸುದ್ದಿ ಜೊತೆ ಬರ್ತೀನಿ.